ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಮಾರ್ನಿಂಗ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ. ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಬಿಜೆಪಿ ಶಾಸಕ ಬಸವರಾಜ್ ಮತ್ತಿಮೂಡ್ ಅವರ ಪುತ್ರ ಆಕಾಶ್ ಮತ್ತಿಮೂಡ್ ವಿರುದ್ಧ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಹೋರಾಟಗಾರ ಸಿದ್ದು ಹಿರೇಮಠ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಕಲಬುರಗಿ ತಾಲೂಕಿನ ಕೆರೂರು ಗ್ರಾಮದ ಸರ್ವೆ ನಂಬರ್ 50/8 ರಲ್ಲಿ ಕಾನೂನು ಬಾಹಿರವಾಗಿ ಗಣಿಗಾರಿಕೆ ನಡೆಸಲಾಗಿದೆ ಎಂದು ಆರೋಪಿಸಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಉಪನಿರ್ದೇಶಕರು ಕಲಬುರಗಿ ನ್ಯಾಯಾಲಯದಲ್ಲಿ ಕಳೆದ ಮಾರ್ಚ್ 15, 2025 ದೂರು ದಾಖಲಿಸಿದ್ರು. ಈ ಪ್ರಕರಣದಲ್ಲಿ ಶಾಸಕರ ಪುತ್ರ ಆಕಾಶ್ ಸೇರಿದಂತೆ ಒಟ್ಟು 3 ಆರೋಪಿಗಳಿದ್ದು ನ್ಯಾಯಾಲಯದಿಂದ ಅಧಿಕೃತವಾಗಿ ಸಮನ್ಸ್ ಜಾರಿಯಾದರೂ ಕೂಡ ಸಹ ಆರೋಪಿ ಕೋರ್ಟ್ಗೆ ಹಾಜರಾಗದೆ ಗೈರುಳಿದಿದ್ದಾರೆ ಎಂದು ಸಿದ್ದು ಹಿರೇಮಠ್ ದೂರಿದ್ದಾರೆ. ಕಾನೂನು ಕಾಪಾಡಬೇಕಾದ ಜನಪ್ರತಿನಿಧಿಗಳ ಕುಟುಂಬಸ್ಥರೇ ಸಾರ್ವಜನಿಕ ಆಸ್ತಿಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಕಿಡಿಕಾರಿದ ಅವರು, ಪ್ರಕರಣ ದಾಖಲಾದ ನಂತರ ಜಮೀನನ್ನ ಮತ್ತೊಬ್ಬ ಆರೋಪಿಗೆ ಮಾರಾಟ ಮಾಡಿರುವ ಶಂಕೆಯೂ ಇದ್ದು ಈ ಬಗ್ಗೆ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಪ್ರಸ್ತುತ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿ ತೀವ್ರ ರಾಜಕೀಯ ಚರ್ಚೆಗೆ ಕಾರಣವಾಗಿರುವ ಈ ಪ್ರಕರಣದ ಮುಂದಿನ ವಿಚಾರಣೆಯನ್ನ ನ್ಯಾಯಾಲಯವು ಜುಲೈ 7ಕ್ಕೆ ಮುಂದೂಡಿದ್ದು ತಪ್ಪಿಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂಬ ಒತ್ತಾಯ ಸಾರ್ವಜನಿಕ ವಲಯದಲ್ಲಿ ಬಲವಾಗಿ ಕೇಳಿ ಬರುತ್ತಿದೆ. ಕಲಬುರಗಿಯ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಶ್ರೀ ಬಸವರಾಜ್ ಮತ್ತಿಮೂಡ್ ಅವರ ಸುಪುತ್ರರಾದ ಆಕಾಶ್ ಬಸವರಾಜ್ ಮತ್ತಿಮೂಡ್ ಅವರು ಕಲಬುರಗಿ ತಾಲೂಕಿನ ಕೆರೂರು ಗ್ರಾಮದ ಸರ್ವೆ ನಂಬರ್ 50/8 ರಲ್ಲಿ ಅಕ್ರಮವಾಗಿ ಮೈನಿಂಗ್ ಮಾಡಿದ್ದಾರೆ ಅಂತ ಹೇಳಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಉಪನಿರ್ದೇಶಕರು ಅವರ ಮೇಲೆ ಮಾನ್ಯ ನ್ಯಾಯಾಲಯದಲ್ಲಿ ಕೇಸನ್ನು ದಾವೆಯನ್ನು ಹಾಕಿದ್ದಾರೆ. ಇದು ಕಳೆದ ವರ್ಷ 15/3/2025 ದಾವೆ ಹಾಕಿದ್ದಾರೆ. ಅದಕ್ಕೆ ನ್ಯಾಯಾಲಯ ಆಕಾಶ್ ಮತ್ತಿಮೂಡ್ ಅವರಿಗೆ ಸಮನ್ಸ್ ಇಶ್ಯೂ ಮಾಡಿದ್ರು ಕೂಡ ಅವರು ನ್ಯಾಯಾಲಯಕ್ಕೆ ಹಾಜರಾಗಿಲ್ಲ. ನಾನು ಮಾನ್ಯ ಬಸವರಾಜ್ ಮತ್ತಿಮೂಡ್ ಅವರಿಗೆ ಕೇಳಕ್ಕೆ ಇಷ್ಟಪಡ್ತೇನೆ, ನೀವು ಕಾನೂನನ್ನು ಗೌರವಿಸಬೇಕಾದವರು, ನೀವು ಬೇರೆಯವರಿಗೆ ತಿಳಿ ಹೇಳಬೇಕಾದವರು, ನೀವು ನಿಮ್ಮ ಸುಪುತ್ರ ಈ ತರ ಮಾಡಿದ್ರು ಕೂಡ ಇದು ಮಾಡಿದ್ದು ಕಾನೂನು ಬಾಹಿರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಸಂವಿಧಾನದ ವಿರೋಧ ನಡೆ. ಯಾಕಂದ್ರೆ ನಮ್ಮ ಗಣಿ ಸಂಪತ್ತನ್ನ ಮತ್ತೆ ನಮ್ಮ ಖನಿಜಗಳನ್ನ ರಕ್ಷಣೆ ಮಾಡುವ ಕೆಲಸ ನಿಮ್ಮದಿದೆ. ನಿಮ್ಮದು ಇಲಾಖೆ ಇದ್ರೂ ಕೂಡ ನಿಮ್ಮ ಜವಾಬ್ದಾರಿ ಮತ್ತೆ ಇಲಾಖೆಯ ಜವಾಬ್ದಾರಿ ಇದ್ರೂ ಕೂಡ ನೀವು ನಿಮ್ಮ ಸುಪುತ್ರರ ಈ ತರ ಅಕ್ರಮ ಗಣಿಗಾರಿಕೆ ಮಾಡಿದ್ದು ನಾನು ಖಂಡಿಸ್ತೇನೆ. ಇದಕ್ಕೆ ನ್ಯಾಯಾಲಯ ತಕ್ಕ ಶಿಕ್ಷೆ ಕೊಡಬೇಕಂತ ನಾನು ಮಾನ್ಯ ನ್ಯಾಯಾಲಯಕ್ಕೆ ಮನವಿ ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ಎಷ್ಟು ಜನ ಆರೋಪಿಗಳು ನೋಡಿ, ಆಕಾಶ್ ಮತ್ತಿಮೂಡ್ ಅವರು ಆರೋಪಿ ನಂಬರ್ 1 ಇದ್ದಾರೆ ಈ ಕೇಸ್ನಲ್ಲಿ. ಇವ್ರ ಜೊತೆಗೆ 3 ಜನ. ಈಗ ಆಕಾಶ್ ಮತ್ತಿಮೂಡ್ ಅವರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಜಮೀನನ್ನ ತಮ್ಮ ಆತ್ಮೀಯರಾದಂತವ್ರಿಗೆ ಮಾರ್ತಾರೆ. ಇದು ಪ್ರಕರಣ ಆದ್ಮೇಲೆ. ಸೊ ಅವರು ಆಕಾಶ್ ಮತ್ತಿ ಅವರು ಅಕ್ಯೂಸ್ ನಂಬರ್ 1 ಇದ್ದಾರೆ. ಅವ್ರ ಜೊತೆ ಇನ್ನೂ 3 ಜನರು ಕೂಡ ಈ ಪ್ರಕರಣದಲ್ಲಿ ಇದ್ದಾರೆ. ನ್ಯಾಯಾಲಯ ಆದೇಶ ಮಾಡುತ್ತೆ. ಇದಕ್ಕೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ನಾವು ಕೂಡ ಡೆಪ್ಟಿ ಡೈರೆಕ್ಟರ್ ಭೇಟಿ ಆಗ್ತೇವೆ. ಕೂಡಲೇ ಇದನ್ನ ಇತ್ಯರ್ಥಪಡಿಸಿ ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕಂತ. ಯಾಕಂದ್ರೆ ನಮ್ಮ ಸಂಪತ್ತನ್ನು ಲೂಟಿ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ನಾನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಅಧಿಕಾರಿಗಳಿಗೆ ಹೋಗಿ ರಿಕ್ವೆಸ್ಟ್ ಕೂಡ ಮಾಡ್ತಾ ಇದ್ದೇನೆ. ಈಗ ಮುಂದಿನ ಡೇಟು 2/7 ಜುಲೈಯಲ್ಲಿದೆ. ಏನಾಗುತ್ತೆ ನೋಡೋಣ. ಶಿಕ್ಷೆ ಇಲ್ಲ, ಶಿಕ್ಷೆಯಲ್ಲಿ MMRD ಆಕ್ಟ್ ಅಲ್ಲಿ ನೋಡಿ, ನ್ಯಾಯಾಲಯದಲ್ಲಿ ಪ್ರಕರಣ ಇರೋದ್ರಿಂದ ಮಾನ್ಯ ನ್ಯಾಯಾಧೀಶರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸ್ತಾರೆ. ಯಾಕಂದ್ರೆ ಅವರು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ನಮ್ಮ ಯಾರು ಏನು ಮಾಡಲ್ಲ ಅನ್ನೋ ಒಂದು ಭಾವನೆಯಿಂದ ಹೋಗಿ ಅಕ್ರಮ ಗಣಿಗಾರಿಕೆ ಮಾಡ್ತಾರೆ. ಅಂದ್ರೆ ಇದು ತಪ್ಪಾಗುತ್ತೆ. ಕಾನೂನು ಅಡಿಯಲ್ಲಿ ತಪ್ಪಿರೋದ್ರಿಂದ ಮಾನ್ಯ ನ್ಯಾಯಾಲಯದಲ್ಲಿ 100% ಆಕ್ಷನ್ ಆಗೇ ಆಗುತ್ತೆ. ಅದರಲ್ಲಿ ಪ್ರಶ್ನೆನೇ ಇಲ್ಲ. ಸಿದ್ದರಾಮಯ್ಯ ಹಿರೇಮಠ್. ಇನ್ನು ಮರಳು ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ಗೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ 2 ದುರ್ಮರಣವನ್ನಗೊಂಡಿದ್ದಾರೆ. ಕಡೇಚೂರ್ ಗ್ರಾಮದ ಹೊರಭಾಗದಲ್ಲಿ ನಡೆದಂತಹ ಘಟನೆ ಇದಾಗಿದೆ. ಯಾದಗಿರಿ ತಾಲೂಕಿನ ಕಡೇಚೂರ್ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ಮದುವೆ ಕಾರ್ಡ್ ಹಂಚಲು ತೆರಳುತ್ತಿದ್ದ 2 ಸಾವನ್ನಪ್ಪಿದ್ದಾರೆ. ಗೌಡಗೇರ ಗ್ರಾಮದ ಶಿವರಾಜ್ ಬಸವಲಿಂಗ ಮತ್ತು ಮೃತ ದುರ್ದೈವಿಗಳಾಗಿದ್ದಾರೆ. ಟ್ರ್ಯಾಕ್ಟರ್ ಅನ್ನ ಬಿಟ್ಟು ಟ್ರ್ಯಾಕ್ಟರ್ ಚಾಲಕ ಅಲ್ಲಿಂದ ಫರಾರಿಯಾಗಿದ್ದಾನೆ. ಸ್ಥಳಕ್ಕೆ ಸೈದಾಪುರ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ. ವಿಶ್ವವಿಖ್ಯಾತ ಕಲಬುರಗಿ ಜೋಳದ ರೊಟ್ಟಿಗೆ ಮತ್ತಷ್ಟು ಬಲ ಬಂದಿದೆ. ಉತ್ತರ ಕರ್ನಾಟಕಕ್ಕೆ ಸೀಮಿತವಾಗಿದ್ದ ಕಲಬುರಗಿಯ ಖಡಕ್ ರೊಟ್ಟಿ ಇದೀಗ ವಿದೇಶಕ್ಕೆ ರಫ್ತು ಮಾಡಲು ಸರ್ಕಾರ ನಿರ್ಧರಿಸಿದ್ದು, ಕಲಬುರಗಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕಲಬುರಗಿ ರೊಟ್ಟಿ ವಿದೇಶಕ್ಕೆ ರಫ್ತು ಮಾಡುವ ಒಪ್ಪಂದದ ಯೋಜನೆಗೆ ಸಹಿ ಹಾಕಿ ಫೈಲ್ ಬದಲಾವಣೆ ಮಾಡುವ ಮೂಲಕ ಈ ಯೋಜನೆಗೆ ಚಾಲನೆಯನ್ನು ನೀಡಿದ್ರು.
ಹೌದು, ಉತ್ತರ ಕರ್ನಾಟಕ ಭಾಗದ ಗಟ್ಟಿ ಆಹಾರ ಎಂದು ಖ್ಯಾತಿ ಪಡೆದ ವಿಶ್ವವಿಖ್ಯಾತ ಜೋಳದ ರೊಟ್ಟಿಗೆ ಸರ್ಕಾರ ಮತ್ತಷ್ಟು ಬಲ ನೀಡಿದೆ. ಇನ್ನು ಮುಂದೆ ವಿದೇಶದಲ್ಲಿ ವಾಸವಾಗಿರುವ ಕನ್ನಡಿಗರಿಗೂ ನಮ್ಮ ಇಷ್ಟದ ಜೋಳದ ರೊಟ್ಟಿ ಸಿಗಲಿದ್ದು, ಕಲಬುರಗಿ ನಗರದ ಅರಿವಿನ ಮನೆ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆಸ್ಟ್ರೇಲಿಯಾ, ಅಮೆರಿಕ ಹಾಗೂ ಕೆನಡಾ ದೇಶಗಳಿಗೆ ರಫ್ತು ಮಾಡಲು ತಯಾರಿಸಿದ ಬಾಕ್ಸ್ಗಳಿಗೆ ಹಸಿರು ನಿಶಾನೆ ತೋರಿಸಿ ಅಂಚೆ ಮೂಲಕ ವಿದೇಶಕ್ಕೆ ರಫ್ತು ಮಾಡಲು ಅಂಚೆ ಸಿಬ್ಬಂದಿಗೆ ಹಸ್ತಾಂತರಿಸಿದರು. ಸ್ಥಳೀಯವಾಗಿ ಸ್ವಸಹಾಯ ಸಂಘಗಳ ಮೂಲಕ ತಯಾರಿಸುವ ಕಲಬುರಗಿ ರೊಟ್ಟಿ ಇದೀಗ ವಿದೇಶದಲ್ಲಿ ಲಭ್ಯವಾಗುತ್ತಿದೆ. 1.5 ವರ್ಷದಲ್ಲೇ ಕಲಬುರಗಿ ರೊಟ್ಟಿ ವಿದೇಶಿ ಮಾರುಕಟ್ಟೆಯಲ್ಲಿ ಸಿಗುವಂತೆ ಕ್ರಮ ವಹಿಸಲಾಗಿದ್ದು ಹೆಮ್ಮೆಯ ವಿಷಯವಾಗಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಯಾರಿಕರಿಗೆ ತಿಳಿಸಿದರು. ಕೂಡ ಬಹಳ ಸವಿಸ್ತಾರವಾಗಿ ಈ 2 ಮಹತ್ವಾಕಾಂಕ್ಷಿ ಯೋಜನೆಗಳ ಬಗ್ಗೆ ಮಾತನಾಡಿದ್ದಾರೆ. ಮೊದಲನೇದಾಗಿ ನಮ್ಮ ಕಲಬುರಗಿ ರೊಟ್ಟಿ ಅಂತ ಏನು ನಾವು ಪ್ರಾಯೋಗಿಕವಾಗಿ ನಾವು ಇದನ್ನು 1.5 ವರ್ಷದ ಹಿಂದೆ ಲಾಂಚ್ ಮಾಡಿದಾಗ ಭಾಳಷ್ಟು ಜನ ಇದು ಯಶಸ್ಸು ಕಾಣುತ್ತೋ ಇಲ್ಲೋ ಅಂತ ಅನುಮಾನ ಪಟ್ಟರು. ನಾವೆಲ್ಲರೂ ಮಹಿಳೆಯರಿಗೆ ಮಾತನಾಡಿದಾಗ ಅವರು ಕೂಡ ಇದು ಹೇಗೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಆದರೆ ಒಂದು ಪ್ರಯೋಗ ಮಾಡೋಣ, ಅವರು ಧೈರ್ಯ ಮಾಡಿ ಸರ್ಕಾರದ ಒಂದು ಪ್ರಯತ್ನಕ್ಕೆ ಕೈ ಜೋಡಿಸ್ತಾರೆ. ಹೇಳ ಸುಲಭದ ಕೆಲಸ ಅಲ್ಲ, ಯಾಕಂದರೆ ನೀವು ಮೊದಲನೇ ಬಾರಿಗೆ ಏನೋ ಪ್ರಯತ್ನ ಮಾಡ್ತಾಯಿದ್ರೆ ಅದಕ್ಕೆ ತಾವು ಸಮಯನೂ ಕೊಡಬೇಕಾಗ್ತದೆ, ಅದಕ್ಕೆ ನೀವು ಸ್ವಲ್ಪ ಖರ್ಚು ಮಾಡಬೇಕಾಗ್ತದೆ. ಸರ್ಕಾರದ ನೆರವಿದ್ರೂ ಕೂಡ ನಿಮ್ಮ ಪ್ರಯತ್ನ ಇರಲಾರ್ದೆ ಏನೂ ಆಗೋದಿಲ್ಲ. ಇವತ್ತು ಈ ಕಲಬುರಗಿ ರೊಟ್ಟಿ ಬರೀ ನಮ್ಮ ಜಿಲ್ಲೆನಲ್ಲ, ರಾಜ್ಯಾದ್ಯಂತನೂ ಕೂಡ ಸಾಕಷ್ಟು ಚರ್ಚೆಗೆ ಬಂದಿದೆ. ಈಗ ನೀವಂತೂ ನನ್ನ ಮಾತು ಜಾಸ್ತಿ ನಂಬೋದಿಲ್ಲ, ಗೊತ್ತು ನನಗೆ. ಆದರೆ ಪ್ರಧಾನಮಂತ್ರಿ ಮೋದಿ ಅವರು ಮನ್ ಕಿ ಬಾತ್ನಲ್ಲೂ ಕೂಡ ಕಲಬುರಗಿ ರೊಟ್ಟಿ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಯಾಕೆ ಮಾಡಿದ್ರು ಅಂದರೆ ಇದು ಒಂದು ಒಳ್ಳೆ ಪ್ರಯತ್ನ ಇದೆ ಜಿಲ್ಲಾಡಳಿತದಿಂದ. ಇದರಿಂದ ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ, ಆರ್ಥಿಕ ಹಾಗೂ ಸಾಮಾಜಿಕ ಸ್ವಾತಂತ್ರ್ಯ ಸಿಗುತ್ತೆ ಅಂದ್ಬಿಟ್ಟು ಇವತ್ತು ಕೇಂದ್ರ ಸರ್ಕಾರ ಕೂಡ ಈ ಯೋಜನೆಯನ್ನು ಗುರುತಿಸಿದೆ. ಇವತ್ತು ಸುಮಾರು 150ಕ್ಕಿಂತ ಹೆಚ್ಚು ರೊಟ್ಟಿ ಮೇಕಿಂಗ್ ಮಿಷಿನ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ನಾವು ಆಗಲೇ ಕೊಟ್ಟಿದ್ವಿ. ಇದರಿಂದ ಸಾಕಷ್ಟು 200ಕ್ಕಿಂತ ಜಾಸ್ತಿ, ಇದರಿಂದ ಪ್ರತಿಯೊಂದು ಮನೆಗೂ ಕೂಡ ಒಂದು ಆರ್ಥಿಕ ಸ್ವಾತಂತ್ರ್ಯ ಮತ್ತು ಆದಾಯ ಹೆಚ್ಚಿದೆ ಮಹಿಳೆಯರಿಗೆ. ಇದನ್ನು ನೋಡಿ ಅಮೆಝಾನ್ದವರು ಮತ್ತು ಬೇರೆ ಬೇರೆ ಕಾಮರ್ಸ್, ಸ್ವಿಗ್ಗಿ ಇರ್ಬೋದು, ಝೊಮ್ಯಾಟೊ ಇರ್ಬೋದು, ಅವರು ಕೂಡ ಇದಕ್ಕೆ ಕೈ ಜೋಡಿಸ್ತಾರೆ. ಕಳೆದ 1.5 ವರ್ಷದ ಹಿಂದೆ ಕಲಬುರಗಿ ರೊಟ್ಟಿ ಹೆಸರಿನಲ್ಲಿ ಬ್ರ್ಯಾಂಡ್ 100 ರೊಟ್ಟಿ ಸ್ವಸಹಾಯ ಸಂಘಗಳ ಮೂಲಕ 1000 ಮಹಿಳೆಯರು ರೊಟ್ಟಿ ತಯಾರಿಸುತ್ತಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಕಲಬುರಗಿ ರೊಟ್ಟಿ ಪುಣೆ ಮೂಲದ ರಫ್ತು ಕಂಪನಿಯ ಮೂಲಕ ಅಮೆರಿಕ, ಕೆನಡಾ ಮತ್ತು ಆಸ್ಟ್ರೇಲಿಯಾಗಳಿಗೆ ರಫ್ತು ಮಾಡಲು ಕ್ರಮ ವಹಿಸಲಾಗಿದೆ. ಪ್ರತಿ ತಿಂಗಳು ಅಮೆರಿಕ ಮತ್ತು ಆಸ್ಟ್ರೇಲಿಯಾಗೆ ತಲಾ 10,000 ಹಾಗೂ ಕೆನಡಾ ದೇಶಕ್ಕೆ 5,000 ಕಲಬುರಗಿ ಜೋಳದ ರೊಟ್ಟಿ ರಫ್ತು ಮಾಡಲು ಕ್ರಮ ವಹಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಹೆಚ್ಚಾಗಲಿದೆ. ಇದರಿಂದ ಕಲಬುರಗಿ ರೊಟ್ಟಿ ಉತ್ಪಾದಕರಿಗೆ ಹೆಚ್ಚಿನ ಆದಾಯ ಸಿಗಲಿದೆ ಅಂತ ತಿಳಿಸಿದ್ರು. ಎಲ್ಲ ಎಲ್ಲಿ ಇದು ಮಾಡ್ತಾರ ಅವ್ರಿಗೆ ಆರ್ಡರ್ ಎಲ್ಲ ಕೊಡ್ತೇವ್ರಿ. ಎಲ್ಲ ಅವಾಗಿನಕಿಂತ ಈಗ ಚಲೋ ಆಗ್ಯದ. ಕೈ ಮೇ ಮಾಡೋದು ಭಾಳ ತ್ರಾಸಿತ್ತು. ಈ ಮಷಿನ್ ಬಂದಿಡ್ದು ಎಲ್ಲ ಚಲೋ ಆಗ್ಯದ. ಎಲ್ಲ ಮಹಿಳೆಯರಿಗೆ ಕೆಲಸ ಕೊಟ್ಟಂಗೆ ಆಗ್ಯದ. ಈಗ ಮುಂದಿನ ಮಕ್ಕಳಿಗೆ ರೊಟ್ಟಿ ಊಟ ಮಾಡೋದು ಕಲಿಸ್ಬೇಕು, ಅದು ಇದು ತಿಳಿಸ್ಬಾರ್ದು. ಅದೇ ಹೇಳೋದು. ಕಲಬುರಗಿ ಅಷ್ಟೇ ಸೀಮಿತ ಇತ್ತು ನೀವು ಮಾಡೋ ರೊಟ್ಟಿ. ಈಗ ಎಲ್ಲ ಕಡೆ ಹೋಗ್ಲಿಕತ್ತದ, ಎಲ್ಲ ಕಡೆ ನಮ್ಮ ರೊಟ್ಟಿ ಇದಾಗ್ಲಿಕತ್ತದ. ಎಲ್ಲ ರೊಟ್ಟಿ ಊಟ ಮಾಡಬೇಕು. ರೊಟ್ಟಿ ನಮ್ಮ ಜೋಳ ಚಲೋ ಇರ್ತಾವೆ. ನಮ್ಮ ಜೋಳದಿಂದ ಈಗ ಕಲಬುರಗಿ ಮಹಿಳೆಯರಿಗೆ ಒಂದು ಉದ್ಯೋಗ ಕೊಟ್ಟಂಗಾಯ್ತು. 2-3 ಸಾವಿರ ರೊಟ್ಟಿ ಮಾಡ್ತೇವೆ. 10-15 ಜನ ನಮ್ಮ ಬಲ್ಯಕ ಮಹಿಳೆಯರು ರೊಟ್ಟಿ ಮಾಡ್ತಾರೆ. ಅವ್ರಿಗೆ ಕೆಲಸ ಕೊಟ್ಟಂಗಾಯ್ತು. ನಾವಿಗೆಲ್ಲ ನಮ್ಗೆ ಭೀ ಹೆಲ್ಪ್ ಆಯಿತು. ಅಂದ್ರೆ ಕೈ ಮೇ ಮಾಡೋಕ್ಕಿಂತ ಮಷಿನ್ ಮೇ ಮಾಡೋದು ಚಲೋ. ಈಗೆಲ್ಲ ನಮ್ಗೆ ಭೀ ಖುಷಿ ಅನ್ನಿಸ್ತದೆ. ಎಲ್ಲ ಕೆಲಸ ಕೊಟ್ಟಂಗಾಯ್ತು. ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರತ್ತೀರಿ ಉದ್ಯೋಗ? ಈಗ 3 ವರ್ಷ ಆಯ್ತು ಮಷಿನ್ ಮೇ ಮಾಡ್ತೀವಿ. ನನ್ನ ಹೆಸರು ರಮೇಶ್ ಕಡಗಂಚಿ ಅಂತ. ನಾನು ಅಷ್ಟಮ್ ಟ್ರೇಡಿಂಗ್ ಪುಣೆಯಿಂದ ಬಂದಿದ್ದು. ನಾವು ಮೇನ್ ಬಿಸ್ನೆಸ್ ನಮ್ಮದು IT ಬಿಸ್ನೆಸ್ ಇದೆ. ಸೈಬರ್ ಸೆಕ್ಯೂರಿಟಿಲಿ ಕೆಲಸ ಮಾಡ್ತೀವಿ. ಅದ್ರ ಜೊತೆನೇ ಈಗ ನಾವೆಲ್ಲ ಎಕ್ಸ್ಪೋರ್ಟ್ಸು ಮಾಡ್ತೀವಿ. ಡಿಹೈಡ್ರೇಟೆಡ್ ಪ್ರಾಡಕ್ಟ್ಸ್ ಆಯಿತು,
ಮತ್ತು ಬೇರೆ ಬೇರೆ ಫ್ರೂಟ್ಸ್ ವೆಜಿಟೇಬಲ್ಸ್ ಅವೆಲ್ಲ ಎಕ್ಸ್ಪೋರ್ಟ್ಸ್ ಆಗ್ತವೆ ಮಿಡಲ್ ಈಸ್ಟ್ ಮಾರ್ಕೆಟ್ಸಲ್ಲಿ. ಅರೌಂಡ್ 27 ಕಂಟ್ರಿಗೆ ನಾವು ಡಿಹೈಡ್ರೇಟೆಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಮಾಡ್ತೀವಿ. ಮೋರಿಂಗಾ ಪೌಡರ್ ಆಯಿತು, ಬೀಟ್ರೂಟ್ ಪೌಡರ್ ಆಯಿತು, ಬನಾನಾ ಪೌಡರ್ಸ್ ಅವೆಲ್ಲ ಎಕ್ಸ್ಪೋರ್ಟ್ ಮಾಡ್ತೀವಿ. ಕಲಬುರಗಿ ರೊಟ್ಟಿ ವಿದೇಶಕ್ಕೆ ಈಗ ನಮ್ಮ ಕಲಬುರಗಿ ರೊಟ್ಟಿ ಇದು ಉತ್ಪಾದನೆ ಒಂದು ಟ್ರಯಲ್ ಸ್ಟಾರ್ಟ್ ಆಗಿದ್ದು 13ನೇ ಮಾರ್ಚ್ 2024, 2 ವರ್ಷ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ನಾವೇನು ಮಾಡ್ತಾ ಇದ್ದೀವಿ, ಈಗ ಲಾಸ್ಟ್ ಒಂದು 6 ಮಂತ್ಸಿಂದ ಎಕ್ಸ್ಪೋರ್ಟ್ ಕಲಬುರಗಿ ರೊಟ್ಟಿ ಮಾಡಬೇಕಂತ ಕೃಷಿ ಇಲಾಖೆ ಮತ್ತು ಜಿಲ್ಲಾಡಳಿತ ಕಲಬುರಗಿ ಸಂಯುಕ್ತ ಆಶ್ರಯದಲ್ಲಿ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಅಷ್ಟಮ್ ಟ್ರೇಡರ್ಸ್ ಪೂನಾದವರು ಏನಿದೆಲ್ಲ ರೊಟ್ಟಿ ಎಕ್ಸ್ಪೋರ್ಟ್ ಮಾಡೋಕ್ಕೆ ಮುಂದೆ ಬಂದರು. ಅವರು ಸಹಿತ ರಿಸರ್ಚ್ ಎಲ್ಲ ಮಾಡಿ ಒಂದು ಇಷ್ಟೊಂದು ರೊಟ್ಟಿ ಈ ಕಂಟ್ರಿ ಕಳಿಸ್ಬೋದು ಅಂದ್ರೆ ಒಂದು 3 ಕಂಟ್ರೀಸ್ ಈಗ ಸದ್ಯ ಆಗಿದೆ, US, ಕೆನಡಾ ಮತ್ತು ಆಸ್ಟ್ರೇಲಿಯಾ. ಅವ್ರದ್ದು ಆ್ಯಕ್ಚುಲಿ ಏನಿದೆ ಅಂದ್ರೆ ದೇ ಆರ್ ಎಕ್ಸ್ಪೋರ್ಟಿಂಗ್ 25 ಕಂಟ್ರೀಸ್ ಟೋಟಲ್. ಸೊ ನಾವು ಅವ್ರ ಜೊತೆಗೆ 3 ವರ್ಷದ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ, ಒಪ್ಪಂದ. 1 ಲಕ್ಷ ರೊಟ್ಟಿ 1 ವರ್ಷ. ಅದು ಆ್ಯಕ್ಚುಲಿ ಇಟ್ ಈಸ್ ಎ ಫಾರ್ಮಲ್ ಮಿನಿಮಮ್ 1 ಲಕ್ಷ ರೊಟ್ಟಿ, ಬಟ್ ಮಂತ್ಲಿ 25,000 ಕಳಿಸ್ಬೇಕಂತ ಪ್ರಯತ್ನ ನಡೀತಾ ಇದೆ. ಸೊ ಇದೇ ರೀತಿಯಾಗಿ ಈಗ 3 ಕಂಟ್ರೀಸ್ ಆಗಿದೆ. ಮುಂದಿನ ದಿವಸದಲ್ಲಿ ಇನ್ನೂ ಒಂದು 5 ಕಂಟ್ರಿ ಆ್ಯಡ್ ಆಗ್ತವೆ. ಸೊ ಕ್ವಾಂಟಿಟಿ ಹೆಚ್ಚಾಗ್ತದೆ. ನಮ್ಮಲ್ಲಿ ಏನು ಸಾವಿರಾರು ಹೆಣ್ಮಕ್ಳೇನು ಕಲಬುರಗಿ ರೊಟ್ಟಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವರಿಗೆ ಒಳ್ಳೆಯ ಆದಾಯ, ಒಳ್ಳೆ ಬೆಲೆ ಸಿಗ್ತದೆ. ಇದರಿಂದ ನಮ್ಮ ಕಲಬುರಗಿ ರೊಟ್ಟಿಗೆ ಒಂದು ಪ್ರೋತ್ಸಾಹ ಸಿಗ್ತದೆ. ಈಗ ಅವರು 25 to 30 ರೂಪೀಸ್ ಒಂದು ರೊಟ್ಟಿ ಕೊಡ್ತೀನಿ ಅಂತ ಹೇಳ್ತಾರೆ. ಈಗ ಅವರು ರಾ ರೊಟ್ಟಿ ಮಾರೋದು ಮಾತ್ರ 5 ರೂಪಾಯಿಗೆ, ಪ್ಯಾಕಿಂಗ್ ಬ್ರ್ಯಾಂಡಿಂಗ್ ಮಾಡಿದ್ರೆ ನಾವು 12 ರೂಪಾಯಿಂದ 15 ರೂಪಾಯಿಗೆ ನಾವು ಮಾರ್ತಾಯಿದ್ದೀವಿ ಒಂದು ರೊಟ್ಟಿಗೆ, 12 to 15 ರೂಪೀಸ್. ಎಕ್ಸ್ಪೋರ್ಟ್ ಆದಾಗ 25 to 30 ರೂಪೀಸ್ ಆಗ್ತಾಯಿದೆ, ಅಂದರೆ ಆಲ್ಮೋಸ್ಟ್ ಲೈಕ್ ಡಬಲಿಂಗ್ ಆಗ್ತಾಯಿದೆ. ಸೊ ಆದಾಯ ಅವ್ರಿಗೆ ಹೆಣ್ಮಕ್ಳದ್ದು ಡಬಲ್ ಆಗ್ತದೆ. ಮತ್ತು ಫಿಕ್ಸ್ಡ್ ಇನ್ಕಮ್ ಬರ್ತದಲ್ರಿ, ವರ್ಷ 1 ಲಕ್ಷ ರೊಟ್ಟಿ 2-3 ಲಕ್ಷ ರೊಟ್ಟಿ ಮಾರಾಟ ಆದರೆ ಫಿಕ್ಸ್ಡ್ ಆದಾಯ ಬರ್ತದೆ. ಅದಕ್ಕೆ ನಾವು ಕಲಬುರಗಿ ಕೃಷಿ ಇಲಾಖೆಯಿಂದ, ಜಿಲ್ಲಾಡಳಿತದಿಂದ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಉಸ್ತುವಾರಿಯಲ್ಲಿ ಏನಿದೆಲ್ಲ ಅವರೊಂದು ಸೂಪರ್ವಿಷನಲ್ಲಿ ನಾವು ಇದು ಪ್ಯಾಕಿಂಗ್ ಮಷಿನ್, ವ್ಯಾಕ್ಯೂಮ್ ಪ್ಯಾಕಿಂಗ್ ಮಷೀನು ಮತ್ತು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಒಂದು ರೊಟ್ಟಿ ಸೆಂಟರ್, ಕಲಬುರಗಿ ರೊಟ್ಟಿ ಸೆಂಟರ್ನ ಸಹಿತ ಮುಂದಿನ ದಿವಸದಲ್ಲಿ ಆಲ್ರೆಡಿ ವರ್ಕ್ ನಡೀತಾ ಇದೆ. ಒಂದು 15 ಡೇಸಲ್ಲಿ ಅದು ಕಾರ್ಯರೂಪಕ್ಕೆ ಬರ್ತದೆ. ಈಗ ನಮ್ಮ ಇದೊಂದು ಕಲಬುರಗಿ ರೊಟ್ಟಿ ಒಂದು ಸಲ ಎಕ್ಸ್ಪೋರ್ಟ್ ಆಯಿತು ಅಂದರೆ ಈಗ ಆಲ್ರೆಡಿ ನಮ್ಮ ಹೆಣ್ಮಕ್ಳದ್ದೇನು ಪ್ರಯತ್ನ ಇದೆ ಅದು ಫಲಕಾರಿ ಆಗ್ತದೆ ಅಂತ ಹೇಳಿ. ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಎಲ್ಲ ಈಗ ನಾವು ಪೋಸ್ಟಲ್ ಡಿಪಾರ್ಟ್ಮೆಂಟ್, ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟಿಂದ ಈಗ ಸದ್ಯ ಏರ್ ಕೊರಿಯರ್ಲಿಂದ ಹೋಗ್ತಾ, ಏರ್ ಕಾರ್ಗೋಲಿಂದ. ನೆಕ್ಸ್ಟ್ ಮುಂದಿನ ದಿವಸದಲ್ಲಿ ಈಗ ಈ ಮಿಡ್ಲ್ ಈಸ್ಟ್ ಟೆನ್ಷನಿಂದ ಇದು ಸಮಸ್ಯೆ ಇದೆ. ಮುಂದಿನ ದಿವಸದಲ್ಲಿ ನಾವು ಸೀಲಿಂದ ಕಳಿಸ್ತೇವೆ. ಅವಾಗ 10,000 ರೋಟೀಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆವಾಗ ನಮ್ಮದು ಒಂದು ಕಂಟೈನರ್ ಮೂಲಕ ಇದೆಲ್ಲ ಹೋಗ್ತದೆ. ಅದು 1 ಮಂತ್ ಕಂಟೈನರ್. ಇದರ ಗಾಳಿಯಿಂದ ಹೋದರೆ ಇಟ್ ಗೋ ಇನ್ 3 ಡೇಸ್. ಅದು ಶಿಪ್ಪಿಂದ ಹೋದರೆ 29 ಡೇಸ್ ತೊಗೊಳುತ್ತೆ, 1 ಮಂತ್ ಆಗುತ್ತೆ. ಸೊ ನಾವೆಲ್ಲ ಅವೆಲ್ಲ ಕೀಪಿಂಗ್ ಕ್ವಾಲಿಟಿ ಮತ್ತು ಅಲ್ಲಿಗೆ ಹೋದ್ಮೇಲೆ ಯಾವುದೇ ರೀತಿಯಾದ ಡ್ಯಾಮೇಜ್ ಆಗಲ್ದಂಗೆ ಏರ್ ಟೈಟು ಪ್ಯಾಕಿಂಗ್ ಎಲ್ಲ ಮಾಡಿ ನಾವು ಕಳಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಇನ್ನು ಸರ್ಕಾರ ಕಲಬುರಗಿ ರೊಟ್ಟಿ ಉತ್ಪಾದನೆಯ ಜೊತೆಗೆ ಗಾಳಿಯೊಂದಿಗೆ ಬಿಗಿಯಾದ ಪ್ಯಾಕ್ ಮಾಡುವ ಯಂತ್ರವನ್ನ ತಯಾರಿಸಲು HDFC ಬ್ಯಾಂಕ್ನ CSR ಅನುದಾನದಲ್ಲಿ 55 ಲಕ್ಷ ಒದಗಿಸಿದ್ದು, ಅದಕ್ಕೆ ಬೇಕಾಗುವ ಮೂಲಭೂತ ಸೌಲಭ್ಯವನ್ನ DMF ಯೋಜನೆಯಡಿಯಲ್ಲಿ 32 ಲಕ್ಷ ವೆಚ್ಚದಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಕೊಟ್ನೂರಿನಲ್ಲಿ ಸಿದ್ಧವಾಗುತ್ತಿರುವುದು ಹೆಮ್ಮೆಯ ವಿಚಾರ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿಯೇ ಪುಂಡರು ಹಾಡು ಹಗಲೇ ಅಟ್ಟಹಾಸ ಮೆರೆದಿದ್ದು ಪುಡಿ ರೌಡಿಗಳಂತೆ ವರ್ತಿಸಿ ಭಯಂಕರ ಹೊಡೆದಾಟ ನಡೆಸಿದ್ದಾರೆ. ನಗರದ ಪ್ರಮುಖ ರಸ್ತೆಯಾದ ತ್ರಿಪುರಾಂತ ಜಂಕ್ಷನ್ ಬಳಿ 4-5 ಯುವಕರ ಮಧ್ಯೆ ಗಲಾಟೆ ಸಂಭವಿಸಿದ್ದು, ಮುಖಕ್ಕೆ ಮಾಸ್ಕ್ ಧರಿಸಿ ಬಂದ 3-4 ಜನ ಪುಂಡರು ತಮ್ಮ ಕೈಯಲ್ಲಿದ್ದ ಚಬಕದಿಂದ ಅಂದ್ರೆ ಚಾಟಿ ಮತ್ತೊಂದು ಗುಂಪಿನ ಯುವಕರ ಮೇಲೆ ಮನಬಂದಂತೆ ಹಲ್ಲೆ ನಡೆಸಿ ಅಲ್ಲಿಂದ ಫರಾರಿಯಾಗಿದ್ದಾರೆ. ಜನನಿ ಬೀಡು ಸಾರ್ವಜನಿಕ ಸ್ಥಳದಲ್ಲೇ ನಡೆದ ಈ ಭೀಕರ ಹೊಡೆದಾಟ ದೃಶ್ಯಗಳು ಸಮೀಪದ CCTV ಕ್ಯಾಮೆರಾದಲ್ಲಿ ಸಂಪೂರ್ಣವಾಗಿ ಸೆರೆಯಾಗಿದ್ದು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತಿವೆ. ಇನ್ನು ಹಾಡಹಗಲೇ ಸಾರ್ವಜನಿಕರ ಕಣ್ಣೆದುರೆ ಹೊಡೆದ ಈ ಪುಂಡಾಟಿಕೆ ಸ್ಥಳೀಯ ನಾಗರಿಕರು ಹಾಗೂ ವ್ಯಾಪಾರಿಗಳಲ್ಲಿ ತೀವ್ರ ಆತಂಕವನ್ನ ಸೃಷ್ಟಿಸಿದೆ. ಈ ಘಟನೆಯಿಂದ ಬಸವ ಕಲ್ಯಾಣದಲ್ಲಿ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿದ್ದು, ಪೊಲೀಸರು CCTV ದೃಶ್ಯಾವಳಿಗಳನ್ನು ಪರಿಶೀಲಿಸಿ ತಪ್ಪಿಸಿದ ಪುಂಡರನ್ನ ಕೂಡಲೇ ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ರಾಜ್ಯಪಾಲೆ ಆನಂದಿಬೆನ್ ಪಟೇಲ್ ಅವರು ವಾರಣಾಸಿಯ ಪ್ರಸಿದ್ಧ ಶ್ರೀ ಕಾಶಿ ವಿಶ್ವನಾಥ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಜಂಟಿಯಾಗಿ ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ನಡೆದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕರ ನೇತೃತ್ವದಲ್ಲಿ ಉಭಯ ಗಣ್ಯರು ಜಗತ್ತಿನ ಕಲ್ಯಾಣ ಮತ್ತು ದೇಶದ ಸಮೃದ್ಧಿಗಾಗಿ ಮಹಾದೇವನಿಗೆ ಜಲಾಭಿಷೇಕ ಮತ್ತು ಮಹಾ ಆರತಿಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯು ಮುಖ್ಯಮಂತ್ರಿ ಹಾಗೂ ರಾಜ್ಯಪಾಲರಿಗೆ
ಅವರಿಗೆ ಶಾಲು ಹೊದಿಸಿ ಪ್ರಸಾದ ನೀಡಿ ಗೌರವಿಸಿತು. ಪ್ರಮುಖ ಗಣ್ಯರ ಭೇಟಿಯ ಹಿನ್ನೆಲೆ ಇಡೀ ದೇವಸ್ಥಾನದ ಆವರಣ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದ್ದು, ಸಾರ್ವಜನಿಕರ ದರ್ಶನಕ್ಕೆ ಯಾವುದೇ ತೊಂದರೆ ಆಗದಂತೆ ಜಿಲ್ಲಾಡಳಿತ ಸೂಕ್ತ ಭದ್ರತಾ ಕ್ರಮಗಳನ್ನು ಕೈಗೊಂಡಿತು. ಭೇಟಿಯ ನಂತರ ದೇವಸ್ಥಾನದ ನವೀಕರಣ ಮತ್ತು ಕಾರಿಡಾರ್ ವ್ಯವಸ್ಥೆಗಳ ಬಗ್ಗೆ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡರು. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿರುವಂತಹ ತಮಿಳಿಗ ವಿಕ್ಟರಿ ಕಳಗಂ ಪಕ್ಷದ ಸಂಸ್ಥಾಪಕ ಸಿ ಜೋಸೆಫ್ ವಿಜಯ್ ಅಂದ್ರೆ ನಟ ವಿಜಯ್ ಅವರು ಇಂದು ಚೆನ್ನೈನ ಸಚಿವಾಲಯದಲ್ಲಿ ತಮಿಳುನಾಡು ವಿಧಾನಸಭೆಯ ಶಾಸಕರಾಗಿ ಅಧಿಕೃತವಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ವಿಧಾನಸಭಾ ಚುನಾವಣೆಯಲ್ಲಿ ಪೆರಂಬೂರು ಮತ್ತು ತಿರುಚಿರಾಪಳ್ಳಿ ಪೂರ್ವ ಕ್ಷೇತ್ರಗಳೆರಡರಿಂದಲೂ ಸ್ಪರ್ಧಿಸಿ ಜಯಗಳಿಸಿದ ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ವಹಿಸಿಕೊಂಡ ಬೆನ್ನಲ್ಲೇ ನಿಯಮಾವಳಿಗಳ ಪ್ರಕಾರ ತಿರುಚಿರಾಪಳ್ಳಿ ಪೂರ್ವ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಪೆರಂಬೂರು ಕ್ಷೇತ್ರದ ಶಾಸಕರಾಗಿ ಮುಂದುವರೆದಿದ್ದಾರೆ. ಸಚಿವಾಲಯದಲ್ಲಿ ನಡೆದ ಸರಳ ಮತ್ತು ಗಂಭೀರ ಕಾರ್ಯಕ್ರಮದಲ್ಲಿ ಹಂಗಾಮಿ ಸ್ಪೀಕರ್ ಪ್ರೊಟಮ್ ಸ್ಪೀಕರ್ ಎಂ.ವಿ. ಕರುಪಯ್ಯ ಅವರು ಮುಖ್ಯಮಂತ್ರಿ ಜೋಸೆಫ್ ಅವರಿಗೆ ಶಾಸಕ ಸ್ಥಾನದ ಪ್ರಮಾಣ ವಚನವನ್ನು ಬೋಧಿಸಿದರು. ನೂತನ ಸಿಎಂ ಜೊತೆಗೆ ಟಿವಿಕೆ ಪಕ್ಷದ ಇತರ ನೂತನ ಶಾಸಕರು ಕೂಡ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ತಮಿಳುನಾಡಿನಲ್ಲಿ ಡಿಎಂಕೆ ಮತ್ತು ಎಐಎಡಿಎಂಕೆ ರಹಿತ ಹೊಸ ರಾಜಕೀಯ ಯುಗಕ್ಕೆ ನಾಂದಿ ಹಾಡಿರುವ ನಟ ವಿಜಯ್ ಖ್ಯಾತಿಯ ವಿಜಯ್ ಅವರ ಈ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಸದ್ಯ ದೇಶದಾದ್ಯಂತ ಭಾರೀ ರಾಜಕೀಯ ಕುತೂಹಲಕ್ಕೆ ಕಾರಣವಾಗಿದೆ. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ರವಿವಾರ ನಿಧನರಾದ ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಇಲಾಖೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಿ ಸುಧಾಕರ್ ಅವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ. ಮಂಡಿ ಚಿಪ್ಪು ಶಸ್ತ್ರಚಿಕಿತ್ಸೆ ನಂತರ ಶ್ವಾಸಕೋಶದ ಸೋಂಕಿನಿಂದ ಮೃತಪಟ್ಟ ಸಚಿವರ ಪಾರ್ಥಿವ ಶರೀರವನ್ನ ಈಗಾಗಲೇ ಅವರ ತವರು ಜಿಲ್ಲೆಗೆ ತರಲಾಗಿದ್ದು, ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯಾಪಕ ವ್ಯವಸ್ಥೆ ಕಲ್ಪಿಸಲಾಗಿದೆ. ಭಾನುವಾರ ಮಧ್ಯಾಹ್ನ ಹಿರಿಯೂರಿನ ನೆಹರು ಮೈದಾನದಲ್ಲಿ ಸಾರ್ವಜನಿಕ ದರ್ಶನದ ಬಳಿಕ ಪಾರ್ಥಿವ ಶರೀರವನ್ನ ಚಳ್ಳಕೆರೆಯಲ್ಲಿರುವಂತಹ ಅವರ ಸ್ವಗೃಹಕ್ಕೆ ತರಲಾಗಿದ್ದು, ಅಲ್ಲಿ ಧಾರ್ಮಿಕ ಪೂಜಾ ವಿಧಿ ವಿಧಾನಗಳನ್ನು ನೆರವೇರಿಸಲಾಗುತ್ತಿದೆ. ಸಾರ್ವಜನಿಕರು ಹಾಗೂ ಅಭಿಮಾನಿಗಳ ದರ್ಶನಕ್ಕಾಗಿ ಚಳ್ಳಕೆರೆಯ ಡಿ ಸುಧಾಕರ್ ಕ್ರೀಡಾಂಗಣದಲ್ಲಿ ಪಾರ್ಥಿವ ಶರೀರವನ್ನು ಇರಿಸಲಾಗಿದ್ದು, ಅಂತಿಮ ನಮನ ಸಲ್ಲಿಸಲು ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸುತ್ತಿದ್ದಾರೆ. ಇನ್ನು ಕುಟುಂಬದ ಮೂಲಗಳ ಪ್ರಕಾರ ಮೇ 11ರ ಸೋಮವಾರ ಅಂದ್ರೆ ಇಂದು ಮಧ್ಯಾಹ್ನ 3ರಿಂದ 4 ಗಂಟೆಯ ಸುಮಾರಿಗೆ ಚಳ್ಳಕೆರೆಯ ನಿಗದಿತ ಸ್ಥಳದಲ್ಲಿ ಸಕಲ ಸರ್ಕಾರಿ ಸನ್ಮಾನಗಳೊಂದಿಗೆ ಅಂತ್ಯಕ್ರಿಯೆಯ ವಿಧಿವಿಧಾನಗಳು ಜರುಗಲಿವೆ. ಜಿಲ್ಲಾಡಳಿತ ವತಿಯಿಂದ ಅಂತಿಮ ದರ್ಶನ ಹಾಗೂ ಅಂತ್ಯಕ್ರಿಯೆಯ ಸ್ಥಳದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮತ್ತು ಪ್ರತ್ಯಕ್ಷ ಆಸನಗಳ ವ್ಯವಸ್ಥೆ ಸೇರಿದಂತೆ ಎಲ್ಲ ಸಿದ್ಧತೆಗಳನ್ನು ಅಚ್ಚುಕಟ್ಟಾಗಿ ಪೂರೈಸಲಾಗಿದೆ. ನಾಯಕರ ಅಂತಿಮ ಯಾತ್ರೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯದ ಪ್ರಮುಖ ರಾಜಕೀಯ ಗಣ್ಯರು ಭಾಗವಹಿಸಲಿದ್ದಾರೆ ಎನ್ನುವ ಮಾಹಿತಿ ಇದೆ. ಪೊಲೀಸ್ ಇಲಾಖೆಯಲ್ಲಿ ದೀರ್ಘಾವಧಿಯಿಂದ ಬಾಕಿ ಉಳಿದಿದ್ದ ಇನ್ಸ್ಪೆಕ್ಟರ್ ಹಾಗೂ ಡಿವೈಎಸ್ಪಿ ದರ್ಜೆಯ ಅಧಿಕಾರಿಗಳ ವರ್ಗಾವಣೆ ಪ್ರಕ್ರಿಯೆಯನ್ನು ರಾಜ್ಯ ಸರ್ಕಾರ ಆರಂಭಿಸಿದೆ. ಪೊಲೀಸ್ ಇಲಾಖೆಯಲ್ಲಿ ಭಾರಿ ಮಟ್ಟದ ವರ್ಗಾವಣೆ ಪ್ರಕ್ರಿಯೆ ಆರಂಭಿಸಲಾಗಿದ್ದು, ಒಟ್ಟು 293 ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ 74 ಡಿವೈಎಸ್ಪಿ ಅಧಿಕಾರಿಗಳನ್ನ ವರ್ಗಾವಣೆಗೊಳಿಸಿ ರಾಜ್ಯ ಸರ್ಕಾರ ಅಧಿಕೃತ ಆದೇಶವನ್ನು ಪ್ರಕಟಿಸಿದೆ. ಭಾನುವಾರ ಅಂದ್ರೆ ಮೇ 10 ಪೊಲೀಸ್ ಸಿಬ್ಬಂದಿ ಮಂಡಳಿ ಸಭೆಯಲ್ಲಿ ಕೈಗೊಂಡ ತೀರ್ಮಾನದಂತೆ ಈ ವರ್ಗಾವಣೆ ಆದೇಶಗಳನ್ನು ಪ್ರಕಟಿಸಲಾಗಿದೆ. ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಹಾಗೂ ಸಾರ್ವಜನಿಕ ಸೇವೆ ದಕ್ಷತೆಯನ್ನ ಹೆಚ್ಚಿಸುವ ಉದ್ದೇಶದಿಂದ ಪ್ರಮುಖ ಬದಲಾವಣೆಗಳನ್ನು ಮಾಡಲಾಗಿದೆ ಅಂತ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯ ಮೂಲಗಳು ತಿಳಿಸಿವೆ. ಲೋಕಾಯುಕ್ತ, ಭ್ರಷ್ಟಾಚಾರ ನಿಗ್ರಹ ದಳ ಮತ್ತು ವಿಶೇಷ ತನಿಖಾ ತಂಡದಲ್ಲಿದ್ದ ಹಲವು ಅಧಿಕಾರಿಗಳನ್ನ ಕಾನೂನು ಮತ್ತು ಸುವ್ಯವಸ್ಥೆ ಸಂಚಾರ ವಿಭಾಗಕ್ಕೆ ವರ್ಗಾವಣೆಗೊಳಿಸಲಾಗಿದೆ. ಇನ್ನು ಕೆಲ ಅನುಭವಿ ಅಧಿಕಾರಿಗಳನ್ನ ಸಿಸಿಬಿ ಗುಪ್ತಚರ ವಿಭಾಗಗಳಿಗೆ ನಿಯುಕ್ತಿಗೊಳಿಸಲಾಗಿದೆ. ವರ್ಗಾವಣೆಗೊಂಡ ಎಲ್ಲ ಅಧಿಕಾರಿಗಳು ತಕ್ಷಣದಿಂದ ಜಾರಿಗೆ ಬರುವಂತೆ ತಮ್ಮ ಹಳೆಯ ಹುದ್ದೆಗಳಿಂದ ಬಿಡುಗಡೆಗೊಂಡು ನಿಯೋಜಿಸಲ್ಪಟ್ಟಿರುವ ಹೊಸ ಸ್ಥಳಗಳಲ್ಲಿ ವರದಿ ಮಾಡಿಕೊಳ್ಳುವಂತೆ ಆದೇಶದಲ್ಲಿ ಸೂಚಿಸಲಾಗಿದೆ. ಕರ್ನಾಟಕದಲ್ಲಿ ಕಳೆದ 3 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸುವ ಬದಲು ಆಂತರಿಕ ಸಂಘರ್ಷ ಪರಿಹರಿಸುವುದರಲ್ಲೇ ನಿರಂತರವಾಗಿದೆ ಅಂತ ಪ್ರಧಾನಿ ಮೋದಿ
ಗುಡುಗಿದರು. ಇನ್ನು ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ ರಾಜ್ಯಗಳಲ್ಲಿ ಜೈವೇರಿ ಬಾರಿಸಿದ ಬಳಿಕ ಕರ್ನಾಟಕಕ್ಕೆ ಆಗಮಿಸಿರುವ ಪ್ರಧಾನಿ ನರೇಂದ್ರ ಮೋದಿ HAL ವಿಮಾನ ನಿಲ್ದಾಣದಲ್ಲಿ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಅಭಿನಂದನೆಯನ್ನು ಸ್ವೀಕರಿಸಿದ ಬಳಿಕ ಮಾತನಾಡಿದ ಅವರು, ಕರ್ನಾಟಕದಲ್ಲಿ CM ಎಷ್ಟು ದಿನ ಇರಲಿದ್ದಾರೆ ಅನ್ನೋದೇ ನಿರ್ಧರಿಸಲು ಆಗುತ್ತಿಲ್ಲ, ಇನ್ನೊಬ್ಬರಿಗೆ ಅವಕಾಶ ಸಿಗ್ತೋ ಇಲ್ವೋ ಅನ್ನೋದು ನಿರ್ಣಯಿಸಲು ಆಗುತ್ತಿಲ್ಲ. ಆ ವಿಚಾರವನ್ನು ಡೊಳ್ಳಯಮನವಾಗಿ ಇರಿಸಲಾಗಿದೆ. ಕಾಂಗ್ರೆಸ್ನವರು ಸುಳ್ಳುಗಾರರು, ಅವರ ಗ್ಯಾರಂಟಿಯೂ ಸುಳ್ಳಾಗಿದೆ. ಕಾಂಗ್ರೆಸ್ ಪುಸ್ತಕದಲ್ಲಿ ಆಡಳಿತದ ಚಾಪ್ಟರ್ ಇಲ್ವೇ ಇಲ್ಲ ಅಂತ ಟೀಕಿಸಿದರು. ನಾವು 3 ದಿನಗಳ ಹಿಂದೆ ಆಪರೇಷನ್ ಸಿಂಧೂರದ ಮೂಲಕ ವರ್ಷಾಚರಣೆ ಮಾಡಿದ್ದೇವೆ. ನಾಳೆ ಬೆಳಗ್ಗೆ ಗುಜರಾತ್ನ ಸೋಮನಾಥ್ ದೇವಾಲಯದ 50 ವರ್ಷದ ಉತ್ಸವ ಮಾಡಲಾಗುತ್ತದೆ. ಆತ್ಮನಿರ್ಭರ ಭಾರತ, ವಿಕಸಿತ ಭಾರತಕ್ಕೆ ಐತಿಹಾಸಿಕ ಕ್ಷಣಗಳು ನಮಗೆ ಹೊಸ ಉತ್ತೇಜನವನ್ನು ನೀಡಲಿವೆ. ನಾನು ಮಾತೆ ಅಣ್ಣಮ್ಮನಿಗೆ ನಮನವನ್ನು ಸಲ್ಲಿಸುತ್ತೇನೆ. ನಾಡಪ್ರಭು ಕೆಂಪೇಗೌಡರಿಗೂ ನಮನ ಸಲ್ಲಿಸುತ್ತೇನೆ. ಈಗ ದೇಶದಲ್ಲಿ ಚುನಾವಣಾ ಪರಿಣಾಮಗಳ ಮೇಲೆ ಚರ್ಚೆ ನಡೆಯುತ್ತಿದೆ. ಪುದುಚೇರಿಯಲ್ಲಿ ಸತತ 2ನೇ ಬಾರಿ NDA ಸರ್ಕಾರ, ಅಸ್ಸಾಂನಲ್ಲಿ ಸತತ 3ನೇ ಬಾರಿ NDA ಸರ್ಕಾರ ರಚನೆ ಆಗುವುದು, ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಾರಿಗೆ ಜನ ದೊಡ್ಡ ಆಶೀರ್ವಾದ ನೀಡಿ ಸರ್ಕಾರ ರಚನೆ ಮಾಡಿದ್ದಾರೆ ಅಂತ ತಿಳಿಸಿದರು. ಇದೆಲ್ಲವೂ ಹೊಸ ಇತಿಹಾಸ ಸೃಷ್ಟಿಸುವ ಘಟನೆಗಳಾಗಿವೆ. ಭಾರತದ ರಾಷ್ಟ್ರ ನೀತಿ ಈ ದಿಶೆಗೆ ಮಹತ್ವಪೂರ್ಣವಾಗಿದೆ. ಯುವ ಜನರು, ರೈತರು, ಬಡವರು, ಮಧ್ಯಮ ವರ್ಗ, ಮಹಿಳೆಯರನ್ನ ತೋರಿಸುತ್ತದೆ. ಇದರ ಬಹುದೊಡ್ಡ ಸಂದೇಶ ಏನೆಂದರೆ, ಅಸ್ಥಿರತೆಯಲ್ಲಿರುವ ಜಗತ್ತಿನಲ್ಲಿ ಭಾರತದ ಜನ ಸ್ಥಿರತೆಯ ಮಂತ್ರ ಪಠಿಸುತ್ತಿದ್ದಾರೆ. ಭಾರತದ ಜನ ನಮಗೆ ಸ್ಪೀಡ್ ಬೇಕಾಗಿದೆ, ನಮಗೆ ಹಗರಣಗಳು ಅಲ್ಲ, ಪರಿಹಾರ ಬೇಕು, ನಮಗೆ ರಾಷ್ಟ್ರ ನೀತಿಯ ರಾಜನೀತಿ ಬೇಕು. ಇದು ಪೂರ್ತಿ ದೇಶ ಬಿಜೆಪಿಯ ರಾಷ್ಟ್ರ ನೀತಿ ಮೂಲಕ ಹೆಜ್ಜೆ ಹಾಕುತ್ತಿದ್ದಾರೆ. ಕರ್ನಾಟಕ ಯಾವತ್ತೂ ಬಿಜೆಪಿಗೆ ಪ್ರೇರಣೆ ಕೇಂದ್ರ ಬಿಂದು ಆಗಿದೆ. ಬಿಜೆಪಿಯ ದೊಡ್ಡ ಪಕ್ಷ ಇಲ್ಲದಾಗಿದ್ದಲು ಕರ್ನಾಟಕದ ಬಿಜೆಪಿಗೆ ಒಂದು ದೊಡ್ಡ ಶಕ್ತಿ ನೀಡಿತ್ತು ಅಂತ ತಿಳಿಸಿದ್ರು. ऐसा इसलिए है क्योंकि कांग्रेस को सिर्फ विश्वासघात करना आता है. ये खुद भी झूठे हैं और उनकी गारंटियां भी झूठी है. कांग्रेस की सत्ता की किताब में गवर्नेंस का चैप्टर तो है ही नहीं है. यहां कर्नाटका में भी पिछले 3 साल से हम यही देख रहे हैं. जनता की समस्याएं सुलझाने के बजाय यहां की सरकार का ज्यादातर समय आपस के झगड़े सुलझाने में लग रहा है. ये तय नहीं हो पाता है कि ये मुख्यमंत्री कितने दिन रहेंगे. ये तय नहीं हो पाता कि दूसरे को मौका मिलेगा कि नहीं मिलेगा. लटकाए रखा है. इतना ही नहीं, ये मैं देख रहा हूं इनकी इकोसिस्टम तमिलनाडु में प्रक्रिया चल रही थी और इनकी इकोसिस्टम दिल्ली में बैठे बैठे देश को गुमराह करते थे कि देखो 4 तारीख को नतीजे आ गए, 5 हो गई, 6 हो गई, 7 हो गई, 8 हो गई, तमिलनाडु में सरकार नहीं बन रही है. अरे भाई, केरल में तो पूर्ण बहुमत है, वहां तो बना लो. ये इकोसिस्टम केरल के लिए चुप है. नेता नहीं तर्क पा रहे. 2.5 साल की फॉर्मूला करे कि 1-1 साल के 5 मुख्यमंत्री की फॉर्मूला करे, अभी तक उनको नतीजा हाथ नहीं लग रहा है. और अपने पार्टी के नेताओं को भी वादे करना और फिर पीठ में छुरा भोंकना. छत्तीसगढ़ में वही किया, राजस्थान में वही किया, कर्नाटका में अभी भी वो खेल चल रहा है. अब केरला की बारी है. साथियों, हिमाचल में तो कांग्रेस सरकार के हालत सुनकर के आप हैरान हो जाओगे. ये इनकी इकोसिस्टम है. ಇವಾಗಲೂ ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗ್ತೀನಿ ಮತ್ತೊಂದು ನ್ಯೂಸ್ ಬುಲೆಟಿನ್ ನಲ್ಲಿ.